ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಹೋದೊಂದು ಕ್ಲಾಸ್ನಲ್ಲಿ ಕೆಲವೊಂದು ಹೋಮ್ವರ್ಕ್ಗಳನ್ನು ಕೊಡಲಾಗಿತ್ತು. ಸೊ ಅವುಗಳನ್ನ ಈಗ ಅವುಗಳ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲೇದಾಗಿ ಇಲ್ಲಿ ಯಾವ ಒಂದು ಕ್ವಾಡ್ರಂಟ್ ಒಳಗೆ ಇವು ಪಾಯಿಂಟ್ಸ್ಗಳು ಬರ್ತಾವಂತ ಕೇಳಲಾಗಿತ್ತು. ಸೊ ಇಲ್ಲಿ ಮೊದಲೇದು ಏನೈತಿ ಸೆಕೆಂಡ್ ಕ್ವಾಡ್ರಂಟ, ಸೆಕೆಂಡ್ ಒನ್ನ 5 ಮತ್ತು 7 ಫಸ್ಟ್ ಕ್ವಾಡ್ರಂಟ. ಸೊ ಫಸ್ಟ್ ಕ್ವಾಡ್ರಂಟ್ ಯಾಕಂದ್ರೆ ಎರಡು ಪಾಸಿಟಿವ್ ಒಳಗಿದ್ದಾವೆ. ಸೊ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಕ್ವಾಡ್ರಂಟ್ ಒಳಗೆ 2 ಪಾಸಿಟಿವ, ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಎಕ್ಸ್ ನೆಗೆಟಿವ, ವಾಯ ಪಾಸಿಟಿವ, ಥರ್ಡ್ ಕ್ವಾಡ್ರಂಟ್ ಒಳಗೆ 2 ನೆಗೆಟಿವ, ಫೋರ್ತ್ ಕ್ವಾಡ್ರಂಟ್ ಒಳಗೆ ಎಕ್ಸ್ ಪಾಸಿಟಿವ, ವಾಯ ನೆಗೆಟಿವ. ಈ ರೀತಿ ಇರ್ತಾವೆ. ಸೊ ಇದು ಫಸ್ಟ್ ಕ್ವಾಡ್ರಂಟು, ಇದು ಸೆಕೆಂಡ್ ಕ್ವಾಡ್ರಂಟು, ಇದು ಥರ್ಡ್ ಕ್ವಾಡ್ರಂಟು, ಇದು ಫೋರ್ತ್ ಕ್ವಾಡ್ರಂಟು. ಸೊ ಇಲ್ಲಿ -2 -0 ಕಾರಣ ಥರ್ಡ್ ಕ್ವಾಡ್ರಂಟು, ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಇದು ಫೋರ್ತ್ ಕ್ವಾಡ್ರಂಟು, ಎಕ್ಸ್ ನೆಗೆಟಿವ್ ವೈ ಪಾಸಿಟಿವ್ ಇದು ಸೆಕೆಂಡ್ ಕ್ವಾಡ್ರಂಟು, 2 ಪಾಸಿಟಿವ್ ಫಸ್ಟ್ ಕ್ವಾಡ್ರಂಟು, 2 ನೆಗೆಟಿವ್ ಥರ್ಡ್ ಕ್ವಾಡ್ರಂಟು, ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಇದು ಫೋರ್ತ್ ಕ್ವಾಡ್ರಂಟು. ಇಲ್ಲಿ ಎಕ್ಸ್ ಏನೈತಿ 0ಕ್ಕಿಂತ ಹೆಚ್ಚು ಅಂದ್ರೆ ಪಾಸಿಟಿವ, ಎಕ್ಸ್ ಪಾಸಿಟಿವ, ಮತ್ತು ವೈ ಇಲ್ಲಿ 0ಕ್ಕಿಂತ ಕಡಿಮೆ ಅಂದ್ರೆ ನೆಗೆಟಿವ. ಸೊ ಇದು ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಇದು ಫೋರ್ತ್ ಕ್ವಾಡ್ರಂಟು. ಸೊ ಇಲ್ಲಿ ಎಕ್ಸ್ 0ಕ್ಕಿಂತ ಕಡಿಮೆ ಅಂದರೆ ಎಕ್ಸ್ ನೆಗೆಟಿವ್ದಾಗಿರ್ತದೆ. ಸೊ ಇಲ್ಲಿ ವೈ ಕೂಡ ಏನೈತಿ 0ಕ್ಕಿಂತ ಕಡಿಮೆ ಅಂದರೆ ಇದು ಕೂಡ ನೆಗೆಟಿವ್ ಇರ್ತದೆ. ಸೊ ಹಾಗಾಗಿ ಇದು ಕೂಡ ಥರ್ಡ್ ಕ್ವಾಡ್ರಂಟ್. ಎರಡು ಕೋಆರ್ಡಿನೇಟ್ಸ ನೆಗೆಟಿವ್ ಇದ್ದಾಗ ಥರ್ಡ್ ಕ್ವಾಡ್ರಂಟ. ಇಲ್ಲಿ ಎಕ್ಸ 0ಕ್ಕಿಂತ ಕಡಿಮೆ ಅಂದ್ರೆ ನೆಗೆಟಿವ, ವಾಯ 0ಕ್ಕಿಂತ ಜಾಸ್ತಿ ಅಂದ್ರೆ ಪಾಸಿಟಿವ. ಸೊ ಎಕ್ಸ್ ಮೈನಸ್ ಇರೋದು, ವೈ ಪ್ಲಸ್ ಇರೋದು ಸೆಕೆಂಡ್ ಕ್ವಾಡ್ರಂಟ್ ಒಳಗೆ. ಸೊ ಅದೇ ರೀತಿ 2 0ಕ್ಕಿಂತ ಜಾಸ್ತಿ ಅಂದ್ರೆ 2 ಪಾಸಿಟಿವ್ದಾಗದಾವ ಅಂದ್ರೆ ಅದು ಫಸ್ಟ್ ಕ್ವಾಡ್ರಂಟ ಆಗಿರ್ತದೆ. ಸೊ ನೆಕ್ಸ್ಟ್, ಸೊ ಇಲ್ಲಿ ಡಿಸ್ಟೆನ್ಸನ್ನು ಕಂಡುಹಿಡೀರಿ ಅಂತ ಕೇಳಿದರು. ಸೊ ಇಲ್ಲಿ ನೋಡ್ಬೋದು, ಫಸ್ಟ್ನೇದ -5 ಮತ್ತು 3 ಆ್ಯಂಡ್ -1 6 ಈ ಥರದ ಡಿಸ್ಟೆನ್ಸ್ ಎಷ್ಟು ಇರ್ತದೆ ಅಂದ್ರೆ 5 ಯೂನಿಟ್ಸ ಈ ಥರ ಡಿಸ್ಟೆನ್ಸ ಇರ್ತದೆ. ಸೊ ಅದೇ ರೀತಿ ಸೆಕೆಂಡ್ ಒನ್ 10 ಆಗಿರ್ತದೆ, ಥರ್ಡ್ ಒನ್ 13 ಯೂನಿಟ್ಸ್ ಇರ್ತದೆ, ನಾಲ್ಕನೇದು 10 ಯೂನಿಟ್ಸ್ ಇರ್ತದೆ, ಐದನೇದು 15 ಯೂನಿಟ್ಸ್ ಇರ್ತದೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. D = x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸೊ ಇಲ್ಲಿ x1 ಯಾವುದು x2 ಯಾವುದು ಅನ್ನೋದು ಗೊತ್ತಿರಬೇಕು. ಇಲ್ಲಿ ಫಸ್ಟ್ನೇದು ಏನೈತಿದೆ x1 y1, ಇಲ್ಲಿ x2 y2. ಸೊ ಇವುಗಳನ್ನ ಈ ಫಾರ್ಮುಲಾದಾಗ ಹಾಕಿ ಡಿಸ್ಟೆನ್ಸ್ ಡಿ ಅನ್ನು ಇಲ್ಲಿ ಕಂಡುಹಿಡಿಯೋದು. ಸೊ ಇವುಗಳನ್ನ ಆನ್ಸರ್ಗಳನ್ನ ನೀವು ಒಂದು ಸಲ ಚೆಕ್ ಮಾಡ್ಕೋಬೋದು. ಸೊ ಇದರಲ್ಲಿಯೂ ಎಲ್ಲಾದರೂ ತಪ್ಪಾಗಿದ್ರೆ ಏನೈತಿ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಆನ್ಸರ್ಗಳನ್ನ. ಸೊ ಆನ್ಸರ್ಗಳನ್ನ ಒಂದು ಸಲ ನೀವು ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೋಬಹುದು. ಸೊ ಒಂದು ಸಲ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಕ್ರಾಸ್ ವೆರಿಫೈ ಮಾಡ್ಕೋಬೋದು. ನೆಕ್ಸ್ಟ್ ಅದೇ ರೀತಿ ಮಿಡ್ ಪಾಯಿಂಟನ್ನು ಕಂಡುಹಿಡಿಯೋದನ್ನು ಕೇಳಲಾಗಿತ್ತು. ಸೊ ಇಲ್ಲಿ 2 ಪಾಯಿಂಟ್ಗಳನ್ನ ಕೊಟ್ಟಿರ್ತಾರೆ. ಸೊ ಇದಕ್ಕೆ ಫಾರ್ಮುಲಾ ಏನೈತೆ ಅಂದ್ರೆ x2 + x1 ಡಿವೈಡೆಡ್ ಬೈ 2, y2 + y1 ಡಿವೈಡೆಡ್ ಬೈ 2. ಸೊ ಈ ರೀತಿ ಫಾರ್ಮುಲಾ ಬರ್ತದೆ. ಸೊ ಇವುಗಳನ್ನ ಹಾಕಿ ಇಲ್ಲಿ ಮಿಡ್ ಪಾಯಿಂಟನ್ನು ಕಂಡುಹಿಡಬೇಕಾಗಿತ್ತು. ಸೊ ಅವುಗಳ ಆನ್ಸರ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ಸೊ ನಿಮ್ಮ ಆನ್ಸರ್ಗಳು ಈ ಆನ್ಸರ್ಗಳು ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡಿ. ಸೊ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ನೆಕ್ಸ್ಟ್ ಇನ್ನು ಗ್ರಾಫ್ ಮೇಲೆ ಯಾವ ರೀತಿ ಕ್ವಶನ್ಗಳನ್ನ ಕೇಳ್ತಾರಂತ ನಾವು ನೋಡೋಣ ಈಗ. ಸೊ ಇಲ್ಲಿ ರೈಟ್ ಕೋಆರ್ಡಿನೇಟ್ಸ್ ಫಾರ್ ಈಚ್ ಪಾಯಿಂಟ್ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ 2 ಪಾಯಿಂಟ್ಗಳಿದಾವೆ, ಅವುಗಳ ಪಾಯಿಂಟನ್ನು ನಾವು ಇಲ್ಲಿ ಅವುಗಳ ಕೋಆರ್ಡಿನೇಟ್ ನಂಬರನ್ನು ಇಲ್ಲಿ ಬರಿಬೇಕು. ಸೊ ಇಲ್ಲಿ ನೋಡ್ಬೋದು, ಇದು
ಎಕ್ಸ್ ಎಕ್ಸಿಸ್ ಇರ್ತದೆ, ಇದು ವೈ ಎಕ್ಸಿಸ್ ಇರ್ತದೆ. ಸೊ ಇಲ್ಲಿ ಎಕ್ಸ್ ಎಕ್ಸಿಸ್ 4 ಆಗಿದೆ, 4 ಲೈನ್ ಮ್ಯಾಗ ಇಲ್ಲಿ ಅದ. ಇಲ್ಲಿ ವೈ ಎಕ್ಸಿಸ್ ಏನೈತಿ ಇದು 5 ಅದ. ಸೊ ಇಲ್ಲಿ ಎ ಅನ್ನೋ ಪಾಯಿಂಟ 4,5. ನೆಕ್ಸ್ಟ್ ಅದೇ ರೀತಿ ಈ ಕಡೆ ನೋಡೋದಾದ್ರೆ ಇಲ್ಲಿ ಎಕ್ಸ್ ಎಕ್ಸಿಸ್ ಮ್ಯಾಗ -5, ವೈ ಎಕ್ಸಿಸ್ ಮ್ಯಾಗ +5. ಸೊ ಈ ಪಾಯಿಂಟ್ ಎಲ್ಲಿ ಅದ? ಆಪ್ಷನ್ 1 ಒಳಗೆ ಇಲ್ಲಿ ಅದ. ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಎಕ್ಸ್ ಎಕ್ಸಿಸ್ ಒಳಗೆ ಇಲ್ಲಿ 2 ಒಳಗೆ ಅದ. ಸೊ ಫಸ್ಟ್ ಎ ಪಾಯಿಂಟ್ ನೋಡೋಣ. ಎ ಪಾಯಿಂಟ ಇಲ್ಲಿ ಅದ. ಸೊ ಇಲ್ಲಿ ಎಕ್ಸ್ ಎಕ್ಸಿಸ್ 0 ಅದ. ನೆಕ್ಸ್ಟ್ ಸಾರಿ ವೈ ಎಕ್ಸಿಸ್ ಇಲ್ಲಿ 0 ಆಗುತ್ತೆ. ಇಲ್ಲಿ ಎಕ್ಸ್ ಎಕ್ಸಿಸ್ -4 ಆಗುತ್ತೆ. ವೈ ಎಕ್ಸಿಸ್ ಏನಾಗುತ್ತೆ ಇದು 0 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ ಬಿ ಪಾಯಿಂಟ್ ಏನಾಗುತ್ತೆ, ಎಕ್ಸ್ ಎಕ್ಸಿಸ್ 2 ಆಗುತ್ತೆ, ವೈ ಎಕ್ಸಿಸ್ -6 ಆಗುತ್ತೆ. ಸೊ ಈ ಕಡೆ ಬಂದಾಗ ಏನಾಗಿರ್ತದೆ, ವೈ ಎಕ್ಸಿಸ್ 0 ಆಗಿರ್ತದೆ. ಸೊ ಇಲ್ಲಿ -4 0 2 -6 ಇದು ಎಲ್ಲದ? ಆಪ್ಷನ್ ಡಿ ಒಳಗೆ ಅದ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೊ ಅದೇ ರೀತಿ 3ನೇ ಕ್ವಶನು ಕೂಡ ಅದ. ಸೊ ಇದನ್ನು ಕಮೆಂಟ್ ಮುಖಾಂತರ ನೀವು ಆನ್ಸರನ್ನು ತಿಳಿಸ್ರಿ. 3ನೇ ಕ್ವಶನ್ ನಂಬರ್ ಅಂತ ಹಾಕಿ. ಸೊ ಈ ಥರ ಏನೈತಿ ಗ್ರಾಫ್ ಮೇಲೆ ಕ್ವಶನ್ಗಳ ಬರ್ತಾವೆ. ಇದನ್ನು ಕೂಡ ತಿಳಿಸ್ರಿ ಆನ್ಸರನ್ನು. ಸೊ ಇವುಗಳ ಆನ್ಸರ್ ನಾನು ಕೊನೆಯಲ್ಲಿ ಹಾಕಿರ್ತೀನಿ. ಸೊ ಅವುಗಳನ್ನ ನೋಡಿ ನೀವು ಕನ್ಫರ್ಮ್ ಮಾಡ್ಕೋಬೋದು, ನೀವು ಗೆಸ್ ಮಾಡಿದ್ದು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ. ನೆಕ್ಸ್ಟ್ ಸೊ 5ನೇ ಕ್ವಶನ. ಸೊ ಇದು ಕೂಡ ಅದೇ ರೀತಿನ ಅದ. ಸೊ ನೆಕ್ಸ್ಟ್ ಸೊ ಇಲ್ಲಿ ಈ ಕ್ವಾಡ್ರಂಟ ಯಾವ ಎಕ್ಸಿಸ್ ಮ್ಯಾಗ ಲೊಕೇಟ್ ಆಗಿರ್ತಾವೆ ಅನ್ನೋದಿಲ್ಲಿ ಹೇಳಬೇಕು. ಸೊ 2 ಮೈನಸ್ ಇದ್ದಾಗ ಡೈರೆಕ್ಟ್ ಗೊತ್ತಿರಬೇಕು 3ನೇ ಕ್ವಾಡ್ರಂಟ್ ಮ್ಯಾಗ ಇರ್ತಾವೆ. 2 ಪ್ಲಸ್ ಇದ್ದಾಗ ಏನೈತಿ ಫಸ್ಟ್ ಕ್ವಾಡ್ರಂಟ, 2 ಮೈನಸ್ ಇದ್ದಾಗ ಥರ್ಡ್ ಕ್ವಾಡ್ರಂಟ. ಸೊ ಇಲ್ಲಿ -15 ಮತ್ತು 0. ಸೊ ಇಲ್ಲಿ -15 ಅಂದ್ರೆ ಇದು ಎಕ್ಸ್ ಆಗಿರ್ತದೆ, ಎಕ್ಸ್ ಕೋಆರ್ಡಿನೇಟ್ ಮ್ಯಾಗ. ಇದು 0 ಅನ್ನೋದು ವೈ ಎಕ್ಸಿಸ್ ಮ್ಯಾಗ ಇರ್ತದೆ. ಸೊ ಹಾಗಾಗಿ ಈ ರೀತಿ ಐತಿ ಅಂದ್ರೆ ಇಲ್ಲಿ -15 ಅದ ಅಂದ್ರೆ ಇಲ್ಲಿ 0 ಇರ್ತದೆ. ಸೊ ಹಾಗಾಗಿ ಪಾಯಿಂಟ್ ನಂಬದ ಈ ಜಾಗಕ್ಕನ ಬರ್ತದೆ. ಸೊ ಇದು ಯಾವ ಎಕ್ಸಿಸ? ಇದು ಎಕ್ಸ್ ಎಕ್ಸಿಸ. ಸೊ ಇಲ್ಲಿ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 8ನೇದ 2 ಪಾಸಿಟಿವ್ ಇದ್ದಾಗ 1ನೇ ಕ್ವಾಡ್ರಂಟ್. ಸೊ 7 7 ಇವೆರಡು ಸಂಖ್ಯೆಗಳು ಪಾಸಿಟಿವ್ ಇರೋ ಕಾರಣ ಫಸ್ಟ್ ಕ್ವಾಡ್ರಂಟ್ ಒಳಗೆ ಇರ್ತದೆ. ಸೊ 9ನೇದ ಸೊ 2 ಮೈನಸ್ ಇರೋ ಕಾರಣ ಥರ್ಡ್ ಕ್ವಾಡ್ರಂಟ್. ಸೊ ಇಲ್ಲಿ 0 -11 ಅದ. ಸೊ 0 -11 ಅಂದ್ರೆ ಎಕ್ಸ ಪಾಸಿಟಿವ, ವಾಯ ನೆಗೆಟಿವ್ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ನೋಡ್ಬೇಕಂದ್ರೆ 4th ಕ್ವಾಡ್ರಂಟ್ ಒಳಗೆ ಬರ್ತದೆ. ಬಟ್ ಇಲ್ಲಿ 4th ಕ್ವಾಡ್ರಂಟ್ ಆಪ್ಷನ್ ಕೊಟ್ಟಿಲ್ಲ. ಸೊ ಇದೇನಾಗುತ್ತೆ, ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಈ ರೀತಿ ಬರ್ತದೆ. ಸೊ ಇಲ್ಲಿ ಇದು 0 ಪಾಯಿಂಟ, ಇದು ಎಕ್ಸ, ಇಲ್ಲಿ -11 ವೈ ಆಕ್ಸಿಸ್ ಮ್ಯಾಗ ಇರ್ತದೆ. ಸೊ ಇಲ್ಲಿ ಆಪ್ಷನ್ ಏನಾಗುತ್ತೆ, ವೈ ಆಕ್ಸಿಸ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 11ನೇದ ಸೊ ಎಕ್ಸ ಪಾಸಿಟಿವ್ ಅದ, ವಾಯ ನೆಗೆಟಿವ್ ಅದ. ಸೊ ಇದು 4th ಕ್ವಾಡ್ರಂಟ್. ನೆಕ್ಸ್ಟ್ ಎಕ್ಸ ನೆಗೆಟಿವ್ ಅದ, ವಾಯ ಪಾಸಿಟಿವ್ ಅದ. ಸೊ ಇದು ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟ್ ಎಲ್ಲಿದೆ? ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸ ನೆಗೆಟಿವ್, ವಾಯ ಪಾಸಿಟಿವ್, ಇದು ಕೂಡ ಸೆಕೆಂಡ್ ಕ್ವಾಡ್ರಂಟ್.
ಸೊ ಇಲ್ಲಿ ನೆಕ್ಸ್ಟ್ ಏನು ಕೇಳಿದರು, ಸೊ ವೆದರ್ ಗ್ರಾಫ್ ಆಫ್ ಅ ಸೆಟ್ ಆಫ್ ಅ ಡಾಟಾ ಪಾಯಿಂಟ್ಸ್ ಈಸ್ ಲೀನಿಯರ್ ಆರ್ ನಾನ್ ಲೀನಿಯರ್ ಅಂತ ಇಲ್ಲಿ ಕೇಳಿದರು. ಸೊ ಇದರಲ್ಲಿ ನೀವು ಗ್ರಾಫ್ ಹಾಕಿ ನೋಡಿದಾಗಿದ ಗೊತ್ತಾಗುತ್ತೆ. ಸೊ ಲೀನಿಯರ್ ಅಂದ್ರೆ ಒಂದೇ ಲೈನ್ದಾಗ ಹಿಂಗೆ ಬಂದಿರಬೇಕು, ಎಲ್ಲಾರು ಬಂದಿರಬೇಕು, ಅಥವಾ ಹಿಂಗೆ ಒನ್ ಲೈನರ್ದಾಗ ಲೀನಿಯರ್ದಾಗೆ ಇರಬೇಕು. ಸೊ ಅವಾಗ ಲೀನಿಯರ್ ಆಗಿರ್ತದೆ. ಸೊ ಈ ಪಾಯಿಂಟ್ ಏನಾಗಿರ್ತದೆ, ಲೀನಿಯರ ಆಗಿರ್ತದೆ. ನೀವು ಗ್ರಾಫ್ ಹಾಕಿ ನೋಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಎಕ್ಸ್ 0ದಿಂದ ಇಲ್ಲಿ 1 ಆಗ್ಯದ, ಆಂತರ 2 ಆಗ್ಯದ, ಆಂತರ 3 ಆಗಿದೆ. ಇಲ್ಲಿ y ನೋಡ್ಬೋದು 5 ಅದ, ನೆಕ್ಸ್ಟ್ 7 ಅದ, ನೆಕ್ಸ್ಟ್ 9 ಅದ, ನೆಕ್ಸ್ಟ್ 11 ಅದ. ಸೊ ಈ ರೀತಿ ಏನೈತಿ ಸೇಮ್ ಆರ್ಡರ್ದಾಗ ಹೊಂಟಾಗ ಏನಾಗುತ್ತೆ, ಅವಾಗ ಲೀನಿಯರ ಆಗಿರ್ತದೆ. ನೆಕ್ಸ್ಟ್ 15ನೇದು ನೋಡ್ಬೋದು. ಇಲ್ಲಿ ನೀವು ಇಲ್ಲಿ 10 ಅದ, 12 ಆಗ್ಯದ, 14 ಆಗ್ಯದ, 16 ಆಗ್ಯದ. ಸೊ ಇಲ್ಲಿ 89 ಇದ್ದಿದ್ದ 100 ಆಗ್ಯದ. ಸೊ ಅಂದರೆ ಇಲ್ಲಿ ಎಷ್ಟು ಫರ್ಕ್ ಆಯ್ತು, 11 ಫರ್ಕ್ ಆಯ್ತು. ನೆಕ್ಸ್ಟ್ ಇಲ್ಲಿ ಏನಾಗಿದೆ 113 ಆಗಿದೆ, ಇಲ್ಲಿ 13 ಫರ್ಕ್ ಆಯ್ತು. ನೆಕ್ಸ್ಟ್ ಇಲ್ಲಿ ಎಷ್ಟು ಫರ್ಕ್ ಆಯ್ತು, 15 ಫರ್ಕ್ ಆಯ್ತು. ಸೊ ಇದೇನಾಗುತ್ತೆ, ನಾನ್ ಲೀನಿಯರ ಆಗುತ್ತೆ. ಸೊ ನೆಕ್ಸ್ಟ್ ಪ್ಲಾಟ್ ಆ್ಯಂಡ್ ಲೇಬಲ್ ದ ಪಾಯಿಂಟ್ಸ್ ಇಂಡಿಕೇಟ್ ಬೈ ದ ಕೋಆರ್ಡಿನೇಟ್ ಪೇರ್ಸ್ ಅಂದರು. ಸೊ ಇವುಗಳನ್ನ ಈ ಪಾಯಿಂಟ್ಸನ್ನು ಇಂಡಿಕೇಟ್ ಮಾಡಿರುವ ಗ್ರಾಫನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು ಗ್ರಾಫ್ ಯಾವುದು ಅಂತ. ಸೊ ಇಲ್ಲಿ ನಮಗೆ ಪಾಯಿಂಟ್ಸ್ಗಳನ್ನ ನೋಡೋದಾದ್ರೆ, ಸೊ ಇಲ್ಲಿ ನೀವು ನೋಡ್ಬೋದು ಪಾಯಿಂಟ್ಗಳ 1 -1 -4 5. ಸೊ 1 -1 ಎಲ್ಲಿ ಬರ್ತದೆ, ಎಕ್ಸ್ 1 ಇರ್ತದೆ, ವಾಯ ಮೈನಸ್ ಇರ್ತದೆ. ಸೊ ಹಾಗಾಗಿ ಅದಿರೋದ ಇಲ್ಲಿ ಸಿ ಮತ್ತು ಇಲ್ಲಿ ಬಿ ನಲ್ಲಿ. ಸೊ ನೆಕ್ಸ್ಟ್ -4 5. ಸೊ ಎಕ್ಸ್ -4 ಇರೋದಿಲ್ಲಿ ಇಲ್ಲಿ. ಸೊ ಹಾಗಾಗಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 4 4 -2 1. ಸೊ 4 4 ಎಲ್ಲಿ ಅದ ನೋಡಿ. ಸೊ x4 y4 ಅಂದರೆ ಎರಡೂ ಪಾಸಿಟಿವ್ ಇರೋದು. ಸೊ ಇಲ್ಲಿ 3 ಕಡೆ ಇಲ್ಲಿ ಅದ. ಸೊ ನೆಕ್ಸ್ಟ್ ಏನದ -2 ನ 1. ಸೊ -2 ಅಂದ್ರೆ ಎಕ್ಸ್ -2 ಅಂದ್ರೆ ಈ ಕಡೆ ಬರ್ತದೆ. ಸೊ ಇಲ್ಲಿ ಮಾತ್ರ ಏನದ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ -2 ಮತ್ತು 1 ಅಂದ್ರೆ -2 ಅಂದರೆ ಎಕ್ಸ್ ಎಕ್ಸ್, ಇದು ಎಕ್ಸ್ ಎಕ್ಸಸ್ ಇರ್ತದೆ. ಸೊ ಈ ಕಡೆ ಮೈನಸ್ ಬರ್ತಾವ. ಸೊ ಇಲ್ಲಿ -2 ಇರ್ತದೆ, ಇಲ್ಲಿ 1 ಯೂನಿಟ್ಸ್ ಮ್ಯಾಗ ಅಂದ್ರೆ ಇಲ್ಲಿ ವಾಯ ಪಾಸಿಟಿವ್ ಇರ್ತದೆ. ನೆಕ್ಸ್ಟ್ ಅದೇ ರೀತಿ 18ನೇದ 1 6 3 -3. ಸೊ ಇಲ್ಲಿ 1 6 ಅಂದ್ರೆ ಇಲ್ಲಿ ಅದ ನೋಡಿ, 1 6 ಇಲ್ಲೂ ಅದ, ಇಲ್ಲೂ ಅದ. ಸೊ ಇಲ್ಲೂ ಕೂಡ ಅದ. ಸೊ ನೆಕ್ಸ್ಟ್ 3 ಮೈನಸ್ ಏನದ 3 -3. ಸೊ 3 -3 ಇರೋದು ಆಪ್ಷನ್ ಎ ಒಳಗೆ. ಇಲ್ಲಿ ನೀವು ನೋಡ್ಬೋದು -3 +3 ಮತ್ತು -3 ಇಲ್ಲಿ ಅದ. 1 ಮತ್ತು 6 ಮತ್ತು 1 ಇಲ್ಲಿ ಅದ. ಸೊ ಹಾಗಾಗಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 19ನೇದ 3 0 0 1. 3 0 ಅಂದರೆ ಎಕ್ಸ್ ಆಕ್ಸಿಸ್ ಮ್ಯಾಗ ಮೊದಲಿಗೆ 3 ಅಂದರೆ ಇಲ್ಲೂ ಅದ, ಇಲ್ಲೂ ಅದ. ನೆಕ್ಸ್ಟ್ 0 1 ಅಂದರೆ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 20ನೇದ. ಸೊ 20ನೇದ ಪಾಯಿಂಟ್ಸ್ಗಳನ್ನ ನೋಡಿ. ಸೊ ಪಾಯಿಂಟ್ಸ್ಗಳನ್ನ ನೋಡಿ ಇಲ್ಲಿ ನಿಮ್ಮ ಆನ್ಸರನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಇಲ್ಲಿ ಇನ್ನೊಂದು ಸಲ ಪಾಯಿಂಟ್ಸ್ಗಳನ್ನ ನೋಡ್ಕೋಬೋದು ನೀವು. -6 -3 -1 6. ಸೊ ಆನ್ಸರ್ ಏನಾಗಿರ್ತದೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನೆಕ್ಸ್ಟ್ 21ನೇದು ಕೂಡ ಅದೇ ರೀತಿ ಅದ. ಸೊ ಪಾಯಿಂಟ್ಸ್ಗಳನ್ನ ನೋಡಿ ಆನ್ಸರನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಹಾಗೆ ಈ PDF ಏನೈತಿ ನಮ್ಮ ಒಂದು ಚಾನಲ್ನಲ್ಲಿ
ನಮ್ಮ ಲ್ಯಾಂಡ್ ಸರ್ವೆ ಗ್ರೂಪ್ ಬ್ಯಾಚ್ ಕ್ಲಾಸ್ ಏನು ನಡ್ತಾವಲ್ಲ ಆ ಒಂದು ಗ್ರೂಪ್ನಲ್ಲಿ ಹಾಕಲಾಗ್ತದೆ. ಸೊ ನೀವು ಅಲ್ಲಿ ಈ PDF ಅನ್ನು ಪಡೆದುಕೊಂಡು ಆನ್ಸರ್ಗಳನ್ನ ಮಾಡ್ಬೋದು. ಸೊ ನೆಕ್ಸ್ಟ್ 22ನೇದು ಅದೇ ರೀತಿಯಾದ ನೀವು ನೋಡ್ಬೋದು. ಸೊ ಇವುಗಳನ್ನ 20ರಿಂದ 23ರವರೆಗೆ ಕ್ವಶನ್ಗಳಿದಾವೆ. ಇವಕ್ಕೆಲ್ಲ ಆನ್ಸರ್ಗಳನ್ನ ನೀವು ಮಾಡ್ಬೋದು. ಸೊ ಇವೆಲ್ಲ ಆನ್ಸರ್ಗಳನ್ನ ಮಾಡಿ ಒಂದು ನೋಟ್ಬುಕ್ನಲ್ಲಿ ಬರೆದಿಟ್ಕೊರಿ. ಸೊ ಈಗ ನೆಕ್ಸ್ಟ್ ಏನೈತೆ ನಾ ಇವನ್ನ ಆನ್ಸರ್ಗಳನ್ನ ತೋರಿಸ್ನು. ಸೊ ಇಲ್ಲಿಗೆ ನೀವು ಆನ್ಸರ್ಗಳನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡಿರಿ. ಸೊ ಈಗ ನಾ ಆನ್ಸರ್ಗಳನ್ನ ತೋರಿಸ್ತಾ ಹೋಗ್ತೇನೆ. ಸೊ ನೀವು ನಿಮ್ಮ ಆನ್ಸರ್ಗಳನ್ನ ಬರೆದಿಟ್ಟ ನಂತರ ಈ ಆನ್ಸರ್ಗಳನ್ನ ಕ್ರಾಸ್ ವೆರಿಫೈ ಮಾಡ್ಕೊರಿ ಕರೆಕ್ಟ್ ಅದಾವೋ ಇಲ್ಲೋ ಅನ್ನೋದನ್ನು. ಸೊ ಇವೆಲ್ಲ ಆನ್ಸರ್ಗಳನ್ನ ನೀವು ನೋಡ್ಕೋಬೋದು ಮೇಲಿನ 23 ಕ್ವಶನ್ಗಳಿಗೆ. ಹಾಗೆ ಏನೈತಿ ಲ್ಯಾಂಡ್ ಸರ್ವೆ ಓದುವಂಥ ನಿಮ್ಮ ಸ್ನೇಹಿತರಿಗೆ ಏನೈತಿ ಈ ವಿಡಿಯೋನ ಶೇರ್ ಮಾಡಿ. ಸೊ ಈ ವಿಡಿಯೋಗಳು ಏನೈತಿ ವಿಡಿಯೋ ಅಪ್ಲೋಡ್ ಮಾಡಿದ ಒಂದು ದಿನದಲ್ಲಿ ಮಾತ್ರ ಏನೈತಿ ಯೂಟ್ಯೂಬ್ ಮೆಂಬರ್ಸ್ ತೆಗೆದುಕೊಂಡಿಲ್ಲ ಅವ್ರಿಗೆ ಏನೈತಿ ಇದು ಅವೈಲೇಬಲ್ ಇರ್ತದೆ. ಸೊ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡವ್ರಿಗೆ ಯಾವಾಗ ಬೇಕಾದಾಗೂ ನೋಡ್ಬೋದಾಗಿರ್ತದೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.